ಸೀಸನ್ 12ರ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಸಿಕ್ತು ಆಮಂತ್ರಣ ಪತ್ರಿಕೆ. ಮದುವೆಗೆ ಹೋಗ್ತಾರಾ? ಧಾರಾವಾಹಿ ತಂಡ ಬಿಗ್ ಬಾಸ್ ಮನೆಗೆ ಆಗಮಿಸಿ ಸ್ಪರ್ಧಿಗಳಿಗೆ ಆಮಂತ್ರಣ ಪತ್ರಿಕೆಯನ್ನು ನೀಡಿದೆ. ಈ ವೇಳೆ ಸ್ಪರ್ಧಿ ರಕ್ಷಿತಾ ಶೆಟ್ಟಿ ತಮಗೆ ಗಿಲ್ಲಿ ನಟನಂತಹ ಹುಡುಗ ಬೇಕೆಂದು ಹೇಳಿ ಎಲ್ಲರಿಗೂ ಅಚ್ಚರಿ ಮೂಡಿಸಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಸ್ಪರ್ಧಿಗಳೆಲ್ಲರಿಗೂ ಮದುವೆಯ ಆಮಂತ್ರಣ ಪತ್ರಿಕೆ ಸಿಕ್ಕಿದೆ. ಮದುವೆ ಆಮಂತ್ರಣ ಪಡೆದ ಅವಿವಾಹಿತ ಸ್ಪರ್ಧಿಗಳು ತಮ್ಮ ಸಂಗಾತಿ ಹೇಗಿರಬೇಕು ಎಂಬುದರ ಬಗ್ಗೆ ಮಾತನಾಡಿದ್ದಾರೆ. ಹಾಗಾದರೆ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಆಮಂತ್ರಣ ಪತ್ರಿಕೆ ನೀಡಿದ್ಯಾರು ಅನ್ನೋದಾದರೆ, ಕಲರ್ಸ್ ಕನ್ನಡ ವಾಹಿನಿಯ ಕೌಟುಂಬಿಕ ಕಥಾ ಹಂದರವುಳ್ಳ ಸೀರಿಯಲ್ ನಂದಗೋಕುಲ ಸೋಮವಾರದಿಂದ ಶುಕ್ರವಾರದವರೆಗೆ ರಾತ್ರಿ 9 ಗಂಟೆಗೆ ಪ್ರಸಾರ ಆಗುತ್ತೆ. ಸದ್ಯ ಧಾರಾವಾಹಿಯಲ್ಲಿ ಮದುವೆಯ ಸಂಭ್ರಮ ಮನೆ ಮಾಡಿದ್ದು, ಮಾಧವ್ ವೈವಾಹಿಕ ಜೀವನಕ್ಕೆ ಕಾಲಿಡಲು ಸಿದ್ಧನಾಗಿದ್ದಾನೆ. ಮಾಧವನ ಪೋಷಕರು ಬಿಗ್ ಬಾಸ್ ಮನೆಗೆ ಆಗಮಿಸಿ ಸ್ಪರ್ಧಿಗಳನ್ನು ಪುತ್ರನ ಕಲ್ಯಾಣಕ್ಕೆ ಆಹ್ವಾನಿಸಿದ್ದಾರೆ. ಬಿಗ್ ಬಾಸ್ ಮನೆಗೆ ಕುಟುಂಬ ಸಮೇತರಾಗಿ ನಂದಕುಮಾರ್ ದಂಪತಿ ಆಗಮಿಸಿದ್ದಾರೆ. ಆಹ್ವಾನ ಪತ್ರಿಕೆ ನೀಡಿದ ಬಳಿಕ ಗಿಲ್ಲಿಗೆ ನಿಮಗೆ ಅರೇಂಜ್ ಅಥವಾ ಲವ್ ಮ್ಯಾರೇಜ್ ಇಷ್ಟನಾ ಅಂತ ನಂದಕುಮಾರ್ ಹೇಳ್ತಾರೆ. ಅದಕ್ಕೆ ಗಿಲ್ಲಿ ನಟ ತಮಗೆ ಮದುವೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ. ಇದೇ ಪ್ರಶ್ನೆಗೆ ಉತ್ತರಿಸುವ ಕಾವ್ಯ ಶೈಬಾ ಯಾರಾದರೂ ಇಷ್ಟ ಆದರೆ ಲವ್ ಮ್ಯಾರೇಜ್ ಆಗ್ತೇನೆ ಅಂತ ಹೇಳ್ತಾರೆ. ಈ ವೇಳೆ ಮಧ್ಯ ಪ್ರವೇಶಿಸಿದ ಗಿಲ್ಲಿ ನಟ ಇಷ್ಟಪಟ್ಟವರು ಮತ್ತು ಮನೆಯವರು ತೋರಿಸಿದವರನ್ನು ಮದುವೆ ಆಗು ಅಂತ ಹೇಳ್ತಾರೆ. ಇದಕ್ಕೆ ತಿರುಗೇಟು ನೀಡಿದ ನಂದಕುಮಾರ್, ನಿನ್ಗೆ ಮದುವೆ ಇಷ್ಟ ಇಲ್ಲ ಅಲ್ವಾ, ಮತ್ತ್ಯಾಕೆ ಮಾತಾಡ್ತೀಯಾ ಅಂತ ಟಾಂಗ್ ಕೊಡ್ತಾರೆ. ಇನ್ನು ನಂದಕುಮಾರ್ ಪ್ರಶ್ನೆಗೆ ಉತ್ತರಿಸಿದ ರಕ್ಷಿತಾ ಶೆಟ್ಟಿ, ನನಗೆ ಕಾಮಿಡಿ ಮಾಡುವ ಹುಡುಗ ಬೇಕು ಅಂತ ಗಿಲ್ಲಿಯನ್ನು ತೋರಿಸ್ತಾರೆ. ರಕ್ಷಿತಾ ಮಾತುಗಳನ್ನು ಕೇಳುತ್ತಿದ್ದಂತೆ ಮನೆ ಮಂದಿಯೆಲ್ಲ ಶಾಕ್ ಆಗಿದ್ದಾರೆ. ನಿನ್ನೆಯ ಎಪಿಸೋಡಲ್ಲಿ ಫೈನಲ್ ಟಾಸ್ಕ್ ಫಾರ್ ದಿ ಕಂಟೆಂಡರ್ಶಿಪ್ಪಲ್ಲಿ ಧನುಷ್, ಕಾವ್ಯ, ಅಶ್ವಿನಿ ಮತ್ತು ರಘು ಅವರು ಆಡ್ತಿದ್ದಾರೆ. ನಿನ್ನೆ ಎಪಿಸೋಡ್ನಲ್ಲಿ ಧನುಷ್ ಮತ್ತು ಕಾವ್ಯ ಅವರು ಮುಗಿಸಿದ್ದಾರೆ. ಧನುಷ್ ಅವರು ಸ್ವಲ್ಪ ಕ್ವಿಕ್ಕಾಗಿ ಆಡಿದ್ದಾರೆ. ಕಾವ್ಯ ಅವರು ಸ್ವಲ್ಪ 2 ಟೈಮ್ಸ್ ಕೆಳಗಡೆ ಬಿದ್ದಿದ್ದರಿಂದ ಅವ್ರದ್ದು ಲೇಟ್ ಆಯಿತು ಮತ್ತು ಅವರು ಭಯ ಪಟ್ಕೊಂಡ್ರು ಹತ್ಬೇಕಾದ್ರೆ. ಇನ್ನು ರಘು ಮತ್ತು ಅಶ್ವಿನಿ ಅವರು ಇದ್ದಾರೆ. ಅವರು ಎಷ್ಟು ಟೈಮ್ ತೊಗೋತಾರೆ ಆಟನ ಆಡೋಕ್ಕೆ ಅಂತ ನೋಡಬೇಕಾಗಿದೆ. ಧನುಷ್ದು ಕ್ವಿಕ್ ಆಗಿತ್ತು, ಧನುಷ್ ಅವರೇ ವಿನ್ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಲೈವ್ ನೋಡಿರೋರು ಧನುಷ್ ಫಿನಾಲೆ ಟಿಕೆಟ್ನ ಪಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಇವತ್ತಿನ ಎಪಿಸೋಡಲ್ಲಿ ಅದು ಟೆಲಿಕಾಸ್ಟ್ ಆಗುತ್ತೆ. ಮತ್ತು ಹಾಗೆ ಎಲ್ಲ ಟಾಸ್ಕ್ ಮುಗ್ದಿರೋದ್ರಿಂದ ಇವತ್ತು ನಂದಗೋಕುಲ ಸೀರಿಯಲ್ ತಂಡದವರು ಮನೆಗೆ ಆಗಮಿಸಿದ್ದಾರೆ. ಮಾಧವನ ಮದುವೆಯ ಆಮಂತ್ರಣ ಪತ್ರಿಕೆಯನ್ನು ಸ್ಪರ್ಧಿಗಳಿಗೆ ನೀಡಿ ಎಲ್ಲರೂ ಮದುವೆಗೆ ಬನ್ನಿ ಅಂತ ಹೇಳಿದ್ದಾರೆ. ನೋಡೋಣ. ಆಮೇಲೆ ಮಿಡ್ ವೀಕ್ ಎಲಿಮಿನೇಷನ್ ಕೂಡ ಇರಲಿಲ್ಲ. ಸೊ ನಾಳೆ ವೀಕೆಂಡಲ್ಲಿ ಸುದೀಪ್ ಸರ್ ಯಾರು 2 ಎಲಿಮಿನೇಷನ್ಸ್ ಇರಬೇಕು ಅಂತ ಅನಿಸುತ್ತೆ. ಯಾರು ಎಲಿಮಿನೇಟ್ ಅಂತ ಆಗ್ತಾರೆ ಅಂತ ನೋಡೋಣ. ನಿಮ್ಮ ಅಭಿಪ್ರಾಯ ಏನಂತ ತಿಳಿಸಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.